ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಇವತ್ತು ಪಾನಿಪುರಿ ಕಿಟ್ಟಿಂದ ಪಾನಿಪುರಿನ ಮನೆಯಲ್ಲೇ ನಾವು ಹೇಗೆ ಮಾಡ್ಬೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಬನ್ನಿ. ಇದು 55 ರೂಪಾಯಿ, MRP ಬಂದುಬಿಟ್ಟು ಇದು 50 ರೂಪಾಯಿಗೆ ಹಾಕಿದ್ರು. ಇದು ಆನ್ಲೈನಲ್ಲಿ ಗ್ರೋಸರಿ ಜೊತೆ ತರಿಸಿದ್ದು. ಈ ಪಾನಿಪುರಿ ಕಿಟ್ಟಿಂದ ಪಾನಿಪುರಿ ಮಾಡೋದು ತುಂಬ ಸುಲಭ. ಮೊದಲು ಒಂದು 5 ರಿಂದ 6 ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಬಟಾಣಿನ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಆಲೂಗಡ್ಡೆ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಬಟಾಣಿನ ಬೇಯಿಸ್ಕೊಂಡು ಒಂದು ವಿಸಿಲ್ ಬರೆಸ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈ ಪಾನಿಪುರಿ ಕಿಟ್ಟಲ್ಲಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿರ್ತಾರೆ, ಎಲ್ಲ ಸಪ್ರೇಟ್ ಪ್ಯಾಕ್ ಮಾಡಿರ್ತಾರೆ. ಒಟ್ಟು ಇದರೊಳಗಡೆ 4 ಸಪ್ರೇಟ್ ಪ್ಯಾಕೆಟ್ ಇರುತ್ತೆ. ಒಂದು ಪ್ಯಾಕೆಟಲ್ಲಿ ಪೂರಿ ಇರುತ್ತೆ, ಒಂದು ಪ್ಯಾಕೆಟಲ್ಲಿ ಚಾಟ್ ಮಸಾಲ ಇರುತ್ತೆ, ಒಂದರಲ್ಲಿ ಸಾಸ್ ಇರುತ್ತೆ, ಇನ್ನೊಂದರಲ್ಲಿ ಇವಾಗ ನಾವು ಬಟಾಣಿ ಮತ್ತು ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಒಟ್ಟಿಗೆ ಮಿಕ್ಸರ್ ಹಾಕ್ತೀವಲ್ಲ ಅದಕ್ಕೆ ಹಾಕೋವಂಥದ್ದು ಮಸಾಲ ಪ್ಯಾಕೆಟ್ ಇರುತ್ತೆ. ಈ ಪಾನಿಪುರಿ ಕಿಟ್ ಮೇಲೇ ಇನ್ಸ್ಟ್ರಕ್ಷನ್ ಇರುತ್ತೆ, ಅದನ್ನು ಫಾಲೋ ಮಾಡಿದರೆ ಆಯಿತು. ಪಾನಿಪುರಿ ರೆಡಿ ಆಗುತ್ತೆ. ಇದಕ್ಕೆ ಈರುಳ್ಳಿ ಮತ್ತು ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು ಮತ್ತು ಆಲೂಗೆಡ್ಡೆ, ಬಟಾಣಿನ ಬೇಯಿಸ್ಕೊಂಡಿದ್ವಲ್ಲ ಅದು, ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸಪ್ರೇಟ್ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಅದು ಪಾನಿದು ಮಿಕ್ಸರ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಪಾನಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಂದರೆ ನಾವು ಇನ್ನೊಂದು ಸ್ವಲ್ಪ ಖಾರ ಮತ್ತು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಬೋದು. ಮಕ್ಕಳು ತಿನ್ನಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ. ಮತ್ತು ಇದು ಸಾಸು. ಪೂರಿನ ನಾವೆಲ್ಲ ರೆಡಿ ಆದಮೇಲೆ ಮೇಲೆ ಸ್ವಲ್ಪ ಹಾಕ್ಕೊತೀವಲ್ಲ ಅದು. ಇವಾಗ ಈ ಮಿಕ್ಸರೆಲ್ಲ ರೆಡಿ ಆಯಿತು. ಇವಾಗ ಪೂರಿ ಇರುತ್ತಲ್ಲ ಪೂರಿನ ಎಣ್ಣೆಗೆ ಹಾಕೋಬೇಕು. ಈ ಪೂರಿ ಒಟ್ಟು 26 ಏನೋ ಇತ್ತು. ಅದ್ರ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ದಪ್ಪಗಿದ್ದು ಅಂತ ಅಂದರೆ ಅದು ಇವಾಗ ನಾವು ಎಣ್ಣೆಗೆ ಹಾಕ್ತಾಯಿದ್ರೆ ಉಬ್ತಾ ಇತ್ತು. ಅವು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ಬಾಲ್ ಥರ ಇದ್ವು. ಪೂರಿ ಮಾತ್ರ ಚೆನ್ನಾಗಿ ಉಬ್ಬಿ ಬಂತು, ಚೆನ್ನಾಗಿದ್ವು. ಅವು ಎಣ್ಣೆಲಿ ಅರಳ್ತಾ ಇದ್ದರೆ ನೋಡೋದೇ ಒಂದು ಖುಷಿ. ವಿಡಿಯೋ ನೋಡ್ತೀರಾ, ಒಂದು ಲೈಕ್ ಕೊಡೋದನ್ನ ಮರ್ತೋಗ್ತಾ ಇದ್ದೀರಾ. ಪ್ಲೀಸ್ ಲೈಕ್ ಕೊಡಿ. ನಮ್ಮ ಹುಡುಗರಂತೂ ಪಾನಿಪುರಿ ತಿನ್ನಬೇಕು ಅಂತ ಎಲ್ಲರೂ ಕಾಯ್ಕೊಂಡು ಕೂತಿದ್ರಿಲ್ಲಿ. ಪಾನಿಪುರಿ ಮಾಡಿ ರೆಡಿ ಆಯಿತು. ಇವಾಗ ತಿನ್ನೋದೊಂದೇ ಬಾಕಿ. ಹೊರಗಡೆ ಮಳೆ ಬರ್ತಾಯಿತ್ತು, ಇವ್ರು ಪಾನಿಪುರಿ ತಿನ್ನೋಕೆ ರೆಡಿಯಾಗಿದ್ದರು. ವೆದರ್ ಮಾತ್ರ ಹೇಳಿ ಮಾಡಿಸ್ದಂಗಿತ್ತು. ಮನೇಲಿ ಕರೆಂಟ್ ಬೇರೆ ಇರಲಿಲ್ಲ, ಇವ್ರು ತಿನ್ನೋವಾಗ ಬಂತು ಕರೆಂಟು. ತುಂಬ ಖುಷಿಯಾದರು ಮಕ್ಕಳು ಕರೆಂಟ್ ಬಂದಿದ್ದಕ್ಕೂ, ಇವ್ರು ಮಾಡಿ ತಿಂತಾ ಇರೋದಕ್ಕೂ. ಪಾನಿಪುರಿ ಮಾಡಿದ್ದು ನಾನು, ಇದನ್ನು ಬಡಿಸ್ತಾ ಇರೋದು ನನ್ನ ಮಗಳು ದೀಕ್ಷಾ. ನಮ್ಮ ಜಾನುಗೆ ಫಸ್ಟ್ ಕೊಟ್ಟಿದ್ದು. ಅವಳು ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ ತುಂಬ ಚೆನ್ನಾಗಿದೆ ಅಂತ. ನೆಕ್ಸ್ಟು ಸಮರ್ಥ, ಇವನು ನನ್ನ ಅಣ್ಣನ ಮಗ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಕೆಲವರು ವೀಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ವಿಡಿಯೋ ನೋಡಿದ ಮೇಲೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನಲ್ಲಿ ಇಂಥದ್ದೇ ಯೂಸ್ಫುಲ್ ವೀಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಇವಾಗ ಸಮರ್ಥ ಟೇಸ್ಟ್ ಮಾಡಿದ್ದಾಯಿತು. ಇವಾಗ ನಮ್ಮ ಅತ್ತೆ ಟೇಸ್ಟ್ ಮಾಡ್ತಾರೆ ನೋಡಿ. ನಮ್ಮ ಅತ್ತೆಗಂತೂ ತುಂಬ ಖುಷಿ. ಇವರು ಈ ಥರ ಎಲ್ಲ ಮಾಡೋದೆಲ್ಲ ನೋಡ್ತಾ ಇದ್ರಲ್ಲ, ಇವಳೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ಲಲ್ಲ, ಅದಕ್ಕೆ ನೋಡಿ. ಇವಾಗ ನೋಡಿ ನನ್ನ ಅತ್ತೆನೂ ಟೇಸ್ಟ್ ಮಾಡ್ತಾರೆ. ನಮ್ಮ ಅತ್ತೆನೂ ಪಾನಿಪುರಿನ ಮನೇಲಿ ತಿಂದು ತುಂಬ ಖುಷಿಪಟ್ಟರು. ನಮ್ಮ ದೀಕ್ಷಾ ಹೆಂಗೈತೆ ಹೇಳವ ಅಂತ ಅಂದರೆ ನಮ್ಮ ಅತ್ತೆ ಹಿಂಗೆ ಸೂಪರ್ ಅಂದ್ರಲ್ಲ, ಅದು ಖುಷಿ ಆಗೋದ್ಲು ನಮ್ಮ ದೀಕ್ಷಾ. ಎಲ್ಲರೂ ತಿಂದರು, ನಾನು ತಿಂದಿಲ್ಲ ಅಂತ ಇವಾಗ ಅವಳು ತಗೊತಾ ಇದ್ದಾಳೆ. 50 ರೂಪಾಯಿಗೆ ಈ ಪಾನಿಪುರಿ ಕಿಟ್ಟು ವರ್ತಬಲ್ ಅಂತಲೇ ಹೇಳ್ಬೋದು. ಮನೆ ಮಂದಿಯೆಲ್ಲ ಕೂತು ಮನೆಯಲ್ಲೇ ಮಾಡ್ಕೊಂಡು ತುಂಬ ಹೆಲ್ದಿಯಾಗಿ ಪಾನಿಪುರಿನ ತಿನ್ಬೋದು. ಈ ಪಾನಿಪುರಿ ಕಿಟ್ ಬಂದ್ಬಿಟ್ಟು ಆಚಿ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿರ್ತವೆ ನೋಡಿ. ಇವಳು ತಿನ್ನೋವಾಗ ಕರೆಂಟ್ ಬಂತು. ನಮ್ಮ ದೀಕ್ಷೆ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ಲು. ಇವಾಗ ನಮ್ಮ ಅತ್ತಿಗೆ ಬರ್ತಾರೆ ನೋಡಿ. ಪಾನಿಪುರಿನ ನಮ್ಮ ಅತ್ತಿಗೆನೂ ಟೇಸ್ಟ್ ಮಾಡಿದ್ರು, ಅವರು ತುಂಬ ಖುಷಿಪಟ್ಟರು. ನೀವು ಈ ಪಾನಿಪುರಿ ಕಿಟ್ಟಿಂದ ಪಾನಿಪುರಿ ಮಾಡಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.